ಬಸವನ ಬಾಗೇವಾಡಿ ಹಿಂದೂ ಸ್ಮಶಾನದ ಪಕ್ಕದಲ್ಲಿರುವ ಸಿಎನ್ಜಿ ಪಂಪ್ ಅನ್ನ ಬೇರೆಡೆಗೆ ಸ್ಥಳಾಂತರಿಸುವಂತೆ ಧರಣಿಯನ್ನ ಮಾಡಲಾಗಿದೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಹಿಂದೂ ಸ್ಮಶಾನದ ಪಕ್ಕದಲ್ಲಿರುವ ಗಂಗಾಧರ್ ಸಿಎನ್ಜಿ ಪೆಟ್ರೋಲ್ ಪಂಪ್ ಅನ್ನ ಬೇರೆಡೆಗೆ ಸ್ಥಳಾಂತರಿಸುವಂತೆ ಆಗ್ರಹ ಮಾಡಿ ಭಾರತೀಯ ದ್ರಾವಿಡ್ ದಲಿತ ಸಂಘಟನೆ ಕಾರ್ಯಕರ್ತರು ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹವನ್ನ ಆರಂಭ ಮಾಡಿದ್ದಾರೆ. ಧರಣಿ ವೇಳೆ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ಸಂತೋಷ್ ಟಕ್ಕೆ ಮಾತನಾಡಿ, ಪಟ್ಟಣದ ಜನನಿಬಿಡ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಈ ಪೆಟ್ರೋಲ್ ಪಂಪ್ನಲ್ಲಿ ಕಳೆದ 2-3 ವರ್ಷಗಳಿಂದ ಸಿಎನ್ಜಿ ಸೌಲಭ್ಯವೂ ಕೂಡ ಆರಂಭಿಸಲಾಗಿದೆ. ಪಂಪ್ಗೆ ಹೊಂದಿಕೊಂಡಂತೆಯೇ ಹಿಂದೂ ಸ್ಮಶಾನವಿದ್ದು ಅಂತ್ಯ ಸಂಸ್ಕಾರದ ವೇಳೆ ಬೆಂಕಿಯ ಕಿಡಿಗಳು ಗಾಳಿಯೊಂದಿಗೆ ಹರಡಿ ಸಿಎನ್ಜಿ ಘಟಕಕ್ಕೆ ತಗುಲಿದ್ರೆ ಭಾರೀ ಅಗ್ನಿ ಅವಘಡ ಸಂಭವಿಸುವಂತ ಸಾಧ್ಯತೆ ಇದೆ ಎಂದು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಸಿಎನ್ಜಿ ಪಂಪ್ ಪಕ್ಕದಲ್ಲೇ ಹಿಂದೂ ಸ್ಮಶಾನ, ಬಾರ್ಗಳು ಹಾಗೂ ವಿದ್ಯಾರ್ಥಿ ನಿಲಯವಿದ್ದು ಪ್ರತಿನಿತ್ಯ ಸಾವಿರಾರು ಜನ ಓಡಾಡುವ ಪ್ರದೇಶದಲ್ಲಿ ಇಂತಹ ಪಂಪ್ ಕಾರ್ಯನಿರ್ವಹಿಸ್ತಾ ಇರೋದು ಸುರಕ್ಷತಾ ದೃಷ್ಟಿಯಿಂದ ಸೂಕ್ತವಲ್ಲ. ಕೂಡಲೇ ಜಿಲ್ಲಾಧಿಕಾರಿಗಳು ತಕ್ಷಣ ಮಧ್ಯಪ್ರವೇಶ ಮಾಡಿ ಮತ್ತೊಮ್ಮೆ ಸ್ಥಳದ ಪರಿಶೀಲನೆಯನ್ನ ನಡೆಸಿ ಅಗತ್ಯವಿದ್ದರೆ ಸಿಎನ್ಜಿ ಪಂಪ್ ಅನ್ನ ಸ್ಥಳಾಂತರಿಸಬೇಕು, ಇಲ್ಲವಾದರೆ ಅರೆಬೆತ್ತಲೆ ಹೋರಾಟವನ್ನ ಮಾಡಲಾಗುವುದು ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇವತ್ತಿಗೆ ಧರಣಿ ಸತ್ಯಾಗ್ರಹ ಕೂತು ಬಸವನ ಬಾಗೇವಾಡಿ ನಾವು ಇವತ್ತಿಗೆ 3ನೇ ದಿವಸ ಆಯಿತು. ಕಾರಣವೇನೆಂದರೆ HP ಪೆಟ್ರೋಲ್ ಪಂಪ್ ಮಶಾನ್ ಹತ್ತಿರ ಇರೋದರಿಂದ ನಾವು ಸುಮಾರು 1 ವರ್ಷಗಳ ಹಿಂದೆ ತಹಸೀಲ್ದಾರ್ ಅವರಿಗೆ ನಾವು ಅರ್ಜಿಯನ್ನು ನೀಡಿದ್ದೀವಿ. ಅರ್ಜಿ ಏನಂತ ನೀಡಿದ್ದೀವಿ ಅಂದರೆ, ನೋಡಿ ಇಲ್ಲಿ ಯಾಕಂದರೆ ಹೆಣ ಸುಡ್ತಾರೆ, ಹೆಣ ಒಂದು ಸ್ವಲ್ಪ ಬಸ್ಟ್ ಆದರೆ ಪೆಟ್ರೋಲ್ ಪಂಪ್ನಲ್ಲಿ ಬಿದ್ದ ಕೇಸಿಂದ ಅಲ್ಲಿ ಅನಾಹುತ ಆಗ್ಬೋದು. ಯಾಕಂದರೆ ಅಲ್ಲಿ ದಾರು ಅಂಗಡಿಗಳು ಅದಾವೆ, ಸಾರ್ವಜನಿಕರು ಓಡಾಡ್ತಾವೆ. ಎಷ್ಟೋ ಸತಿ ಬಂದು ನಾವು ಅರ್ಜಿ ಮಾಡಿದ್ರು ಕೂಡ ತಹಸೀಲ್ದಾರ್ ಅವ್ರಿಗೆ ಬಂದು ನೇರವಾಗಿ ಅವರ ಜೋಡಿ ಮಾತಾಡಿ 1-2-3 ಸತಿ ಮಾತಾಡಿದ್ರು ಅವ್ರು ಏನೂ ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಂಡಿಲ್ಲ. ಯಾಕಂದರೆ ಮತ್ತು ಆ ಗಂಗಾಧವರು ಮತ್ತು ತಹಸೀಲ್ದಾರ್ ಇಬ್ಬರು ಒಂದೇ ಆಗಿದ್ದಾರೆ. ಯಾಕಂದರೆ ಆ ಗಂಗಾಧರ ಕೈಗೊಂಬೆ ಆಗಿದ್ದಾರೆ ತಹಸೀಲ್ದಾರ್ ಆ ಗಂಗಾಧರ ಹೇಗೆ ಹೇಳ್ತಾನೆ ತಹಸೀಲ್ದಾರ್ ಕೇಳ್ತಾರೆ. ನಾವು 1 ವರ್ಷ ಆಯಿತು ಮನವಿಯನ್ನು ಕೊಟ್ಟಿದ್ದೀವಿ ಮತ್ತು DC ಅವ್ರಿಗೂ ಒಂದು ಅರ್ಜಿನೂ ಅವ್ರಿಗೆ ಕೊಟ್ಟಿದ್ದೀವಿ. ಬಟ್ ಯಾವುದೇ ಕೆಲಸ ಮಾಡ್ತಾ ಇಲ್ಲ. ದಯವಿಟ್ಟು ನಮ್ಮದು ಏನು ಒಂದು ಮನವಿ ಅಂದರೆ ಅಲ್ಲಿಂದ ಪೆಟ್ರೋಲ್ ಪಂಪು ತೆಗಿಬೇಕು. ಯಾಕಂದರೆ ಸಾರ್ವಜನಿಕ ತುಂಬ ನಷ್ಟ ಆಗ್ತಾಯಿದೆ. ಆದರೆ ತಹಸೀಲ್ದಾರ್ ಅವರು ಅಲ್ಲಿ ಏನೋ ಅನಾಹುತ ಆದಮ್ಯಾಗೆ ಒಂದು ಕಣ್ಣು ಬಿಡ್ತಾರಂತೇಳಿ ನಮಗೆ ತಿಳಿತಾ ಇದೆ. ಯಾಕಂದರೆ ಅಲ್ಲಿ ಸಾಕಷ್ಟು ದುಡ್ಡು ತಿಂದಿದ್ದಾರೆ ಅವರು. ದುಡ್ಡು ತಿಂದು ನಮಗೆ ಗೊತ್ತಿದೆ, ಅದು ಎಲ್ಲ ತಿಂದಾರೋ ಬಿಟ್ಟಾರೋ ಎಲ್ಲರೂ ನಮಗೆ ಗೊತ್ತಿದೆ. ಯಾಕಂದರೆ ಎಷ್ಟು ಈಗ ಅಲ್ಲಿ ನಮಗೆ ಹಾದಿ ಏನು ತಪ್ಪಿಸಿದ್ದಾರೆ ಅಂದರೆ, ಅವರು 100 ಮೀಟ್ರ್ ಇದೆ, 75 ಮೀಟ್ರ್ ಇದೆ, ಅಂದಾಜು 80 ಮೀಟ್ರ್ ಇದೆ, ಈ ಥರ ನಮಗೆ ಅಂದಾಜು ಕೊಟ್ಟಿದ್ದಾರೆ. ಅಲ್ಲಿ ಪೆಟ್ರೋಲ್ ಪಂಪ್ ನಾವು ಅಳದ ಮೇಲೆ ನೋಡ್ತೀವಿ, ಅಲ್ಲಿ 30 ಮೀಟ್ರೂ ಇಲ್ಲದು. ನಾವು ತಹಸೀಲ್ದಾರ್ ಅವ್ರಿಗೆ ಕೇಳಿದ್ಮ್ಯಾಗ ಅವರು ನಮ್ಗೆ ತಪ್ಪು ಮಾಹಿತಿಯನ್ನು ಕೊಟ್ಟರು. ಇದೆಲ್ಲ ಕರೆಕ್ಟ್ ಐತಿ, ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ದಾವೆ ಅಂತೇಳಿ ಇಷ್ಟಿಂದ ನಮಗೆ ಉತ್ತರ ಕೊಟ್ಟಿದ್ದಾರೆ. ನಾವು ಅವ್ರಿಗೆ ಹೇಳಿದೆ, ಮಶಾನ್ ಬಿಟ್ಟು ಪೆಟ್ರೋಲ್ ಪಂಪ್ ಎಷ್ಟು ಮೀಟ್ರ್ ಉದ್ದ ಇರಬೇಕು ಅದು ಗೊತ್ತದಿಲ್ಲ ಸರ್ ಅಂತ ಕೇಳಿದಾಗ ಎಲ್ಲ ಬರೋಬ್ಬರಿ ಇದೆ. ನಮಗೊಂದು ಹಿಂಬರ ಲೆಟ್ರ್ ಕೊಟ್ಟಿದ್ದಾರೆ ಅವರು, ಅದರಲ್ಲಿ ಎಲ್ಲ ತಪ್ಪು ಮಾಹಿತಿ ಇದೆ. ನಾವು ಅಲ್ಲಿ ಎಳೆದು ನೋಡಿದ್ರೆ 30 ಮೀಟ್ರೂ ಇಲ್ಲ. ಅದ್ರಾಗ ನಮಗೆ ಏನು ಹೇಳ್ತಾರೆ DC ಸಾಹೇಬರು ಮತ್ತು ನಾವು ಎಲ್ಲ ಅದನ್ನು ನೋಡಿ ಕೇಸಿಂದ ನಾವು ಪರ್ಮಿಷನ್ ಕೊಟ್ಟಿವಿ ಅಂತೇಳಿ. ಮತ್ತು ಆಲ್ರೆಡಿ ಈಗ 1.5-2 ವರ್ಷ ಆಯ್ತು ಈಗ CNG ಕುಂದಿರಿಸಿದ್ದಾರೆ. ಮತ್ತು CNG ಪೆಟ್ರೋಲ್ ಪಂಪ್ಗಿಂತ ಡೇಂಜರ್. ಅದಕ್ಕೆ ಯಾಕೆ ಪರ್ಮಿಷನ್ ಕೊಡಬೇಕು? ಆಯಿತು, ಪೆಟ್ರೋಲ್ ಕೊಟ್ಟಾರಲ್ಲ ಅದು ಕರೆಕ್ಟ್ ಐತೈತಲ್ಲ, ಮತ್ತು CNGಗೆ ಯಾಕೆ ಕೊಟ್ಟರು? CNGಗೆ ಒಂದು CNG ತುಂಬಬೇಕಾದ್ರೆ ಪಬ್ಲಿಕ್ ಎಷ್ಟು ಇರ್ತದೆ ಗಾಡಿ ಒಳಗಿಂದ ಕೆಳಗೆ ಇಳಿಸ್ಕೇಶನ್ CNG ತುಂಬ್ತಾರೆ ಅಷ್ಟು. ಯಾಕಂದರೆ ಡೇಂಜರ್ ಇದೆ. ಮತ್ತು ಆ ಸುಡುಗಾಡ ಏನೇ ಒಂದು ಕಿಡಿ ಸಾರಿದ್ರೂ ಇಡೀ ಅಲ್ಲಿ ಸಾರ್ವಜನಿಕರಾಗಲಿ ಅಲ್ಲಿ ಅಂಗಡಿಗಳಾಗಲಿ ಎಲ್ಲ ಸುಟ್ಟು ಏನೂ ಒಂದು ಇದೂ ಸಿಗೋದಿಲ್ಲ, ಆ ಥರ ಆಗುತ್ತೆ. ದಯವಿಟ್ಟು ನಾವು DC ಅವರಿಗೆ ಮನವಿ ಕೊಡ್ತೀವಿ, ಇದನ್ನು ಬಂದು ಅದನ್ನು ತನಿಖೆ ಮಾಡಿ ಅದನ್ನು ಅಳತೆ ಮಾಡಿ ಕೇಸಿಂದು ಅದು ನಿಮ್ಮ ಕಾನೂನು ಪ್ರಕಾರ ಕರೆಕ್ಟ್ ಇದೆ ಅಂದರೆ ನಾವು ಇಲ್ಲಿಂದ ಜಾಗದಿಂದ ಹೇಳ್ತೀವಿ. ಇಲ್ಲ ಅಂದರೆ ಮುಂಬರೋ ದಿನದಲ್ಲಿ ನಾವು ರೋಡ್ ಎಲ್ಲ ಬಂದ್ ಮಾಡಿ ಕೇಸಿಂದ ನಾವು ಅರಬತ್ತಲೇ ಹೋರಾಟ ಮಾಡ್ತೀವಿ ಅಂತ ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಂತೋಷ್ ಟಕ್ಕೆ, ಭಾರತೀಯ ದ್ರಾವಿಡ ದಲಿತ ಸೈನ್ಯ ರಾಜ್ಯ ಉಪಾಧ್ಯಕ್ಷ.